ಓಂ ಶಾಂತಿ. ದಿನಾಂಕ ಆಗಿದೆ 16/3/2026. ನಿಮಗೆ ಸದ್ಗತಿಯ ಎಲ್ಲದಕ್ಕಿಂತ ಭಿನ್ನವಾದ ಮತ ಸಿಕ್ಕಿದೆ. ದೇಹದ ಎಲ್ಲ ಧರ್ಮಗಳನ್ನು ತ್ಯಜಿಸಿ ಆತ್ಮಾಭಿಮಾನಿಯಾಗಿರಿ. ನನ್ನೊಬ್ಬನನ್ನೇ ನೆನಪು ಮಾಡಿ. ಅರ್ಜುನನಿಗೆ ಅಖಂಡ ಜ್ಯೋತಿ ಸ್ವರೂಪದ ಸಾಕ್ಷಾತ್ಕಾರವಾಯಿತು. ಅರ್ಜುನನು ನಾನು ಸಹನೆ ಮಾಡಲು ಸಾಧ್ಯವಿಲ್ಲ, ಸಾಕು ಮಾಡಿ ಎಂದನು. ಅಂದ ಮೇಲೆ ಮತ್ತೆ ನಾಮರೂಪದಿಂದ ಭಿನ್ನವೆಂದು ಹೇಗೆ ಹೇಳುತ್ತೀರಿ? ಯಾರು ಸ್ವರ್ಗವಾಸಿ ದೇವಿ ದೇವತೆಗಳಾಗುವರೋ ಅವರೇ ನಂತರ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ನರಕವಾಸಿಗಳು, ಪೂಜಾರಿಗಳು, ಭಕ್ತರು ಹಾಗೂ ಕಂಗಾಲರಾಗುತ್ತಾರೆ. ಈ ಸಮಯದಲ್ಲಿ ಎಲ್ಲರೂ ಪತಿತ ತಮೋಪ್ರಧಾನವಾಗಿದ್ದಾರೆ. ಆದ್ದರಿಂದ ಹೇ ಪತಿತರನ್ನು ಪಾವನ ಮಾಡುವ ತಂದೆ, ಬನ್ನಿ, ನಾವು ಭಕ್ತರ ಜೋಳಿಗೆಯನ್ನು ತುಂಬಿಸಿ ಎಂದು ಕರೆಯುತ್ತಾರೆ. ಈ ಭಗವಂತನ ಮೂಲಕ ನಾವು ರಾಜ್ಯಭಾಗ್ಯವನ್ನು ಪಡೆಯುತ್ತಿದ್ದೇವೆ. ಇದು ಸತ್ಯವಾದ ಗೀತೆಯಾಗಿದೆ. ಆ ಗೀತೆಯಲ್ಲ. ಅವರಂತೂ ಪುಸ್ತಕ ಇತ್ಯಾದಿಗಳನ್ನು ಭಕ್ತಿ ಮಾರ್ಗಕ್ಕಾಗಿ ಮಾಡಿಸಿದ್ದಾರೆ. ಈಶ್ವರನ ಗತಿಮತವು ಭಿನ್ನವೆಂದು ಹಾಡುತ್ತಾರೆ. ಈಶ್ವರನ ಗತಿಮತವು ಭಿನ್ನವಾಗಿದೆ ಎಂದು ಯಾರು ಹೇಳಿದರು? ಆತ್ಮವು ಹೇಳುತ್ತದೆ. ಅದರ ಸದ್ಗತಿಗಾಗಿ ಯಾವ ಮತವಿದೆಯೋ ಅದಕ್ಕೆ ಶ್ರೀಮತವೆಂದು ಹೇಳಲಾಗುತ್ತದೆ. 5000 ವರ್ಷಗಳ ಮೊದಲು ಸ್ವರ್ಗವಿತ್ತು. ನಂತರ ತ್ರೇತಾದಲ್ಲಿ 2 ಕಲೆಗಳು ಕಡಿಮೆಯಾಯಿತು. ಸತ್ಯ ತ್ರೇತಾಯುಗದಲ್ಲಿ ದುಃಖದ ಹೆಸರಿರುವುದಿಲ್ಲ, ಅದು ಸುಖಧಾಮವಾಗಿದೆ. ತಂದೆಯು ಏನಿಯ ಚಿತ್ರದಲ್ಲಿಯೂ ತಿಳಿಸಿದ್ದಾರೆ. ಭಾರತವು ಬಹಳ ಶ್ರೇಷ್ಠವಾಗಿತ್ತು. ಭಗವಂತನು ಸರ್ವಶ್ರೇಷ್ಠನಾಗಿದ್ದಾರೆ. ಭಾರತದಲ್ಲಿ ಈ ಲಕ್ಷ್ಮೀನಾರಾಯಣರದು ಶ್ರೇಷ್ಠಾತಿ ಶ್ರೇಷ್ಠ ಆಸ್ತಿಯಾಗಿದೆ. ಹೊಸ ಪ್ರಪಂಚದಲ್ಲಿ ನೀವು ಭಾರತವಾಸಿಗಳಿದ್ದೀರಿ. ಕೃಷ್ಣನು ಸತ್ಯಯುಗದ ರಾಜಕುಮಾರನಾಗಿದ್ದಾನೆ. ಕೃಷ್ಣನ ಆ ರೂಪವನ್ನು ದಿವ್ಯ ದೃಷ್ಟಿಯ ವಿನಃ ನೋಡಲು ಸಾಧ್ಯವಿಲ್ಲ. ಭಗವಾನ್ ವಾಚ, ನೀವು 100% ಪವಿತ್ರರು, ಸಾಹುಕಾರರಾಗಿದ್ದಿರಿ. ಯಾವುದೇ ರೋಗ ದುಃಖದ ಮಾತಿರಲಿಲ್ಲ. ಸುಖಧಾಮವಾಗಿತ್ತು. ಅದಕ್ಕೆ ಭಗವಂತನ ಹೂತೋಟವೆಂದು ಹೇಳುತ್ತಾರೆ. ತಂದೆಯು ತಿಳಿಸುತ್ತಾರೆ, ಕಾಮ ಮಹಾಶತ್ರುವಾಗಿದೆ. ಇದು ನಿಮಗೆ ಆದಿ ಮಧ್ಯ ಅಂತ್ಯ ದುಃಖ ಕೊಟ್ಟಿದೆ. ಒಬ್ಬರು ಇನ್ನೊಬ್ಬರ ಮೇಲೆ ಕಾಮದ ಕಟಾರಿಯನ್ನು ನಡೆಸುವುದು ಎಲ್ಲದಕ್ಕಿಂತ ದೊಡ್ಡ ಪಾಪವಾಗಿದೆ. ತಂದೆಯು ಕುಳಿತು ನಮ್ಮ ಪರಿಚಯ ಕೊಡುತ್ತಾರೆ. ನಾನು ಪರಮಧಾಮದಲ್ಲಿರುವ ಪರಮಾತ್ಮನಾಗಿದ್ದೇನೆ. ನನಗೆ ಸೃಷ್ಟಿಯ ಬೀಜರೂಪ ಪರಮ ಆತ್ಮನೆಂದು ಹೇಳುತ್ತಾರೆ. ನಾನು ಎಲ್ಲರ ತಂದೆ ಆಗಿದ್ದೇನೆ. ತಂದೆಯು ತಿಳಿಸುತ್ತಾರೆ, ನೀವು ಪತಿತ ಪಾವನನೆಂದು ಜ್ಞಾನಸಾಗರ ತಂದೆಯಾದ ನನಗೆ ಹೇಳುತ್ತೀರಿ. ಜ್ಞಾನದಿಂದ ಸದ್ಗತಿ ಸಿಗುತ್ತದೆ. ಭಾರತಕ್ಕೆ ಸದ್ಗತಿಯನ್ನು ತಂದೆಯೇ ನೀಡುತ್ತಾರೆ. ಈ ವೃಕ್ಷದ ಉತ್ಪತ್ತಿ, ಪಾಲನೆ, ವಿನಾಶವು ಹೇಗಾಗುತ್ತದೆ ಎಂಬುದನ್ನು ಯಾರೂ ಅರಿತುಕೊಂಡಿಲ್ಲ. ಇದಕ್ಕೆ ವಿಭಿನ್ನವಾದ ವೃಕ್ಷವೆಂದು ಹೇಳಲಾಗುತ್ತದೆ. ಎಲ್ಲರೂ ನಂಬರ್ ವಾರ್ ತಮ್ಮ ಸಮಯದಲ್ಲಿ ಬರುತ್ತಾರೆ. ಸರ್ವರ ಸದ್ಗತಿದಾತನು ಒಬ್ಬರೇ ಆಗಿದ್ದಾರೆ. ಅಂದ ಮೇಲೆ ಮತ್ತೆ ಸರ್ವರ ದುರ್ಗತಿಯನ್ನು ಯಾರು ಮಾಡುತ್ತಾರೆ? ರಾವಣ. ಶ್ರೇಷ್ಠಾತಿ ಶ್ರೇಷ್ಠ ಪಾತ್ರಧಾರಿ ಯಾರು? ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ. ತಂದೆಯು ಯಾವ ಎಲ್ಲ ವೇದಶಾಸ್ತ್ರಗಳ ಸಾರವನ್ನು ತಿಳಿಸಿದ್ದಾರೆಯೋ ಅದನ್ನು ಬುದ್ಧಿಯಲ್ಲಿಟ್ಟುಕೊಂಡು ಸದಾ ಹರ್ಷಿತರಾಗಿರಬೇಕಾಗಿದೆ. ಮಾಸ್ಟರ್ ಜ್ಞಾನ ಸಾಗರರಾಗಿ ಪತಿತರಿಂದ ಪಾವನರನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ. ಪ್ರತಿ ಹೆಜ್ಜೆಯಲ್ಲಿ ಒಬ್ಬ ತಂದೆಯ ಶ್ರೀಮತವನ್ನು ಪಾಲನೆ ಮಾಡಬೇಕಾಗಿದೆ. ದೇಹದ ಎಲ್ಲ ಧರ್ಮಗಳನ್ನು ತ್ಯಜಿಸಿ ಆತ್ಮಾಭಿಮಾನಿಯಾಗುವ ಪರಿಶ್ರಮ ಪಡಬೇಕಾಗಿದೆ. ವಿಸ್ತಾರವನ್ನು ಸಾರದಲ್ಲಿ ಸಮಾವೇಶ ಮಾಡಿಕೊಂಡು ತಮ್ಮ ಶ್ರೇಷ್ಠ ಸ್ಥಿತಿಯನ್ನಾಗಿ ಮಾಡಿಕೊಳ್ಳುವಂತಹ ತಂದೆಯ ಸಮಾನ ಲೈಟ್ ಮೈಟ್ ಹೌಸ್ ಭವ. ಏಕೆ ಏನು ಎಂಬ ವಿಸ್ತಾರದಲ್ಲಿ ಹೋಗಬಾರದು. ಏಕೆಂದರೆ ಯಾವುದೇ ಮಾತಿನ ವಿಸ್ತಾರದಲ್ಲಿ ಹೋಗುವುದರಿಂದ ಸಮಯ ಮತ್ತು ಶಕ್ತಿಗಳು ವ್ಯರ್ಥವಾಗುತ್ತವೆ. ತಮ್ಮ ವೃತ್ತಿಯನ್ನು ಶಕ್ತಿಶಾಲಿ ಮಾಡುತ್ತೀರೆಂದರೆ ಸೇವೆಯಲ್ಲಿ ಸ್ವತಃವಾಗಿ ವೃದ್ಧಿಯಾಗುವುದು. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.